ಕಾಂಗ್ರೆಸ್ನಲ್ಲಿ ಬಹಳ ಜನ ಇದ್ದಾರೆ. ಕುಮಾರಸ್ವಾಮಿ ಅವರು ಏನಾದರೂ ಹೇಳ್ಬಿಟ್ರೆ ಸಾಕು, ಅದಕ್ಕಾಗಲೇ ಕಾಯ್ಕೊಂಡು ಕೂತಿರ್ತಾರೆ. ಸಿದ್ದರಾಮಯ್ಯನವರ ಮೆಸ್ಸಿಗೆ ನಾನು ಕೌಂಟ್ರ್ ಕೊಡಬೇಕು, ನಾನು ಕೌಂಟ್ರ್ ಕೊಡಬೇಕು, ನಾನು ಕೌಂಟ್ರ್. ಆದರೂ ಅವರು ಹೃದಯದಲ್ಲಿ ಕುಮಾರಣ್ಣ ಇದ್ದಾರೆ. ಕಾಂಗ್ರೆಸ್ ಮಂತ್ರಿಗಳು, ಕಾಂಗ್ರೆಸ್ ಶಾಸಕರ ಹೃದಯದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆದರೆ ಕುಮಾರಣ್ಣ ಆಗಬೇಕು ಅಂತಾರೆ. ಈ ಸತ್ಯವನ್ನು ನಮ್ಮ ಕೃಷ್ಣ ಬೈರೇಗೌಡರು ಒಂದ್ಸರಿ ಒಪ್ಕೊಬಿಟ್ರು. ಓಪನ್ ಅಯ್ಯೋ ನನಗೆಲ್ಲಪ್ಪ ಈ ಸಿದ್ದರಾಮಯ್ಯ ಏನು ಮಾಡ್ತಾರೋ ತಪ್ಪಾಯ್ತು ಅಳಿಸಿ ಅಂದರು. ಆದರೆ ಹೃದಯದಲ್ಲಿ ಇರ್ತಕ್ಕಂಥದ್ದನ್ನ ಯಾರು ಉಳಿಸೋಕ್ಕಾಗಿಲ್ಲ. ಅವ್ರ ಹೃದಯದಲ್ಲಿ ಕುಮಾರಣ್ಣ ಕೂತಿದ್ದಾರೆ. ನೀವು ಯೋಚನೆ ಮಾಡಿ, ಈ ರಾಜ್ಯಕ್ಕೆ ಯಾವುದೇ ಆದ ಕಷ್ಟ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮೊದಲು ಹೊಡೋಗ್ತಕ್ಕಂಥವ್ರು ಎಚ್ ಡಿ ದೇವೇಗೌಡರು ಅಂತಕ್ಕಂಥದ್ದು ನೀವು ಮರಿಬೇಡಿ. ಇವತ್ತು ದೇವೇಗೌಡರು ಇಲ್ಲ ಅಂದಿದ್ರೆ ನಮಗೆ ಬಾಕಿ ಉಳುಕಿನ ನೀರನ್ನು ನಮಗೆ ಕೊಡದೇ ಇದೆ. ಅದು ಕೇರ್ಪೇಟೆ ನಾಗಮಳಿಕೆ ನೀರು ಬತ್ತಿತ್ತಾ? ಉಳಿಕೆ ಯೋಜನೆಗಳು ಪರಿಪೂರ್ಣವಾಗ್ತಿದ್ವಾ? ನಿಮ್ಮ ಸಹಕಾರದಿಂದ ಗುಡವಸಳಿಂದ ಇವತ್ತು ನಮ್ಮ ಈ ಭಾಗದಲ್ಲೆಲ್ಲ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸ ಅರ್ಧಂಬರ್ಧಾಗಿದ್ರು, ಇವತ್ತೆಲ್ಲ ನಾಳೆ ಆಗ್ತದೆ. ಇವತ್ತು ನೋಡಿ, ಕೊಬ್ಬರಿ ಬೆಳೆ ಯಾರು ಬೆಂಬಲ ಬೆಲೆಯನ್ನು ಕೊಡಿಸ್ತವರು? ಯಾಕೆ ರಾಜ್ಯ ಸರ್ಕಾರ ಒಂದು ಪತ್ತ ಬರಲಿಲ್ಲ ಬೆಂಬಲ ಬೆಲೆ ಹೆಚ್ಚಿ ಅಂತ? ಕುಮಾರಸ್ವಾಮಿ ಹೋಗಿ ಬೆಂಬಲ ಬೆಲೆನ ಹೆಚ್ಚಿಗೆ ಮಾಡಿಸ್ಕೊಂಬಂದಂಥದ್ದು. ಮಾವಿನ ಬೆಲೆ ಹೆಚ್ಚಬೇಕು ಅಂದಾಗ ಯಾರೋದ್ರು? ಕುಮಾರಸ್ವಾಮಿ ಹೋಗಿದ್ದು. ತಂಬಾಕು ಬೆಳೆವರೆಗೆ ಯಾರೋದ್ರು? ಕುಮಾರಸ್ವಾಮಿ ಹೋದ್ರು. ಇವತ್ತು ರಾಜ್ಯ ಸರ್ಕಾರಕ್ಕೆ ಏನಾದರೂ ಆಗಬೇಕು ಅಂದರೆ ಇವ್ರು ಹೋಗಿ ಕೂತ್ಕೊಂಡು ಮಾತುಕತೆ ಮಾಡಿ ಅವರ ವಿಶ್ವಾಸ ತಗೋಬೇಕು. ಅದು ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಒಳ್ಳೆ ಹೆಸರು ಬರ್ತದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬೈದ್ರೆ ನಾನು ದೊಡ್ಡ ಮನುಷ್ಯ ಆಯ್ತೀನಿ ಅಂತ ನಮ್ಮ ಜಿಲ್ಲಾ ಮಂತ್ರಿ ಒಬ್ಬ ಏನು ಕೆಲಸ ಇಲ್ಲ. ಕುಮಾರಸ್ವಾಮಿ ಏನು ಮಾಡ್ತಾರೆ? ನೀನೇನಪ್ಪ ಮಾಡಿದೀಯಾ ಅಂತಕ್ಕಂಥ ನೋಡ್ಬೇಕು. ಯಾಕೋ ಕಣ್ಣು ಯಾವುದೋ ಕಣ್ಣು ಕೇರ್ಪೇಟೆ ಮೇಲೆ ಬಿದ್ದಿರಂಗೈತೆ, ಸ್ವಲ್ಪ ಹುಷಾರು ನೋಡ್ಕೊಳ್ಳಿ. ಅದೆಲ್ಲ ಒಳ್ಳೆ ಕಣ್ಣುಗಳಲ್ಲ. ಹೃದಯ ಇಲ್ದೋ ಒಳ್ಳೆ ಹೃದಯನೂ ಇಲ್ಲ, ಒಳ್ಳೆ ಕಣ್ಣು ಇಲ್ಲ. ಹುಷಾರಾಗಿರಿ ಅಂತಕ್ಕಂಥದ್ದನ್ನ ನಾನು ನಿಮಗೆ ಭಾಳ ಸೂಚ್ಯವಾಗ್ತೀನಿ. ಮಂಜಣ್ಣ ಬೇರೆ ಹಿಂದಿಂದ ಓಡಾಡ್ತಿರ್ತಾನೆ, ಹುಷಾರು ಕಣ ಬರ ಅಂತ ಹೇಳಿದ್ದೀನಿ ಆಗಲೇ. ಈಗ ಯಾಕೆ ನಾವು ನೋಡಿದ್ದೀವಿ, ಇತಿಹಾಸ ತೋರ್ತದೆ. ಯಾರ ಮನೆ ಊಟ ಮಾಡಿದ್ರೆ ಆ ಮನೆ ಕಣ್ಣ ಹಾಕ್ತಂಥ ಸಂದರ್ಭದಲ್ಲಿ ಅವರ ಇತಿಹಾಸ ಏನು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗ್ಬಿಡ್ತದೆ. ತಾವು ಅರ್ಥ ಮಾಡ್ಕೊಳ್ತಿದ್ದೀರ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಹೋಗಬೇಕು ಅಂತ 44% ಸರ್ವೆನಲ್ಲಿ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು. ಹಾಲಿ ಮುಖ್ಯಮಂತ್ರಿಗಳಿಗೆ 24% ಕೊಟ್ಟಿದ್ದಾರೆ ಕರ್ನಾಟಕ ಜನತೆ. ಇನ್ನು ಬೇರೆಲ್ಲ ಬಿಡಿ, ಸಿಂಗಲ್ ಡಿಜಿಟಲ್ ಇದ್ದಾರೆ. ಆದರೆ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ನಾವೇನು ಮಾಡಬೇಕು? ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ ವೈಮನಸ್ಸನ್ನು ಬಿಡಬೇಕಾಗ್ತದೆ. ಆಗಲಿ ಬಿಡಲಿ ಎಲ್ಲರೂ ನಾವು ಒಪ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ನಾವು ಏನೇ ಭಿನ್ನಾಭಿಪ್ರಾಯ ಇದ್ರೂ 4 ಗೋಡೆ ಮಧ್ಯೆ ಕೂತ್ಕೊಂಡು ಸರಿ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ಕೋಬೇಕಾಗ್ತದೆ. ಅದನ್ನು ಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ಅದನ್ನು ತೀರಿಸಿದ್ರೆ, ಅದನ್ನೇನಾದರೂ ಆ ಅಭ್ಯರ್ಥಿ ಮೇಲೆ ತೀರಿಸಿದ್ರೆ ಅದು ದ್ರೋಹ ಮಾಡಿದ್ದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಂತಕ್ಕಂಥದ್ದು ಯಾವ ಲೀಡರ್ಗಳು ಮರಿಬೇಡಿ. ಯಾರ ಮುಂದೆ ಹೋಗಿ ನಿಂತ್ಕೋತಾರೆ ನಮ್ಮ ಕಾರ್ಯಕರ್ತರು? ಗೆಲ್ಸೋದು ಭಾಳ ಕಷ್ಟ, ಲಕ್ಷಾಂತರ ಓಟ್ ಹಾಕ್ಸ್ಬೇಕು. ಸೋಲ್ಸೋದು 1 ಓಟಿಂದ ಶುರುವಾಗಿ 1,000, 2,000, 3,000 ಸೋದೈತೀವಿ. ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅಲ್ಲಿ ಶಾಸಕದ ಮಂಜುನಾಥ್ ಅವರಿಗೆ ಆಶೀರ್ವಾದ ಮಾಡಬೇಕು. ಇವರಿಗೆಲ್ಲ ನಮಗೆಲ್ಲ ನೀವು ಆಶೀರ್ವಾದ ಮಾಡಿದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಿದಾಗೆ, ಅದು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಿದಾಗೆ. ನಾವೇನಾದ್ರೂ ಇವತ್ತು ಯೋಚನೆ ಮಾಡಿ ಮೈಸೂರು ಭಾಗದಿಂದ ಕನಿಷ್ಠ 60ರಿಂದ 70 ಸೀಟ್ಗಳನ್ನ ನಮ್ಮ ಪಕ್ಷಕ್ಕೆ ನೀವು ಗೆಲ್ಸ್ಕೊಡ್ಬೇಕಾಗ್ತದೆ. ಅದನ್ನು ಬಿಟ್ಟು ನಾವು ಇಲ್ಲಿ ಒಂದು 10-15 ಸೀಟ್ ಗೆಲ್ಸ್ಕೊಂಡು ಹೋದ್ರೆ ನಾವು ಹೆಂಗೆ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕಾಯ್ತದೆ? ನೀವು ಇದನ್ನೆಲ್ಲ ಆಳವಾಗಿ ಯೋಚನೆ ಮಾಡಬೇಕಲ್ವಾ? ಕಾಂಗ್ರೆಸ್ ಪಕ್ಷದ ಕೆಟ್ಟ ಸರ್ಕಾರಗಳನ್ನ ನೀವು ನೋಡ್ತಾ ಇದ್ದೀರಿ. ಈ ಸರ್ಕಾರ ಏನೇನು ಮಾಡ್ತಾ ಇದೆ, ಯಾವ್ಯಾವ ರೀತಿ ದುರಂಕಾರದ ನಾನು ನೋಡಿದೆ. KRSನಲ್ಲಿ ಜನ ಹೇಳ್ತಾ ಇದ್ರು 5 ಗ್ಯಾರಂಟಿಗಳಿಂದ ಸರ್ಕಾರ ನಡೆಸೋಕ್ಕಾಗೋದಿಲ್ಲ, ಆದ್ರೂ ನಾವು ನಡೆಸ್ತಾ ಇದ್ದೀವಿ, ನಾವು ಗಂಡಸರು ಅಂತಕ್ಕ ನಮ್ಮ ಜಿಲ್ಲಾ ಮಂತ್ರಿ ಹೇಳ್ತಾ ಇದ್ರು. ಯಾವ ಗ್ಯಾರಂಟಿ ಕೊಡ್ತಾವ್ರಿ ಇವರು? ಯೋಚನೆ ಮಾಡಿ, ನೀವು ಹೇಳ್ಬೇಕು, ಬಾಯ್ಬಿಟ್ಟು ಮಾತಾಡ್ಬೇಕಪ್ಪ. ನೀವೀಗ ಸಿದ್ದರಾಮಯ್ಯವ್ರು ಹೇಳಿದ್ರು 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಏನಪ್ಪ? ಮೋದಿ ಕರೋನಾಯಿಂದ 5 kg ಕೊಡ್ತಾವ್ರೆ. ಸಿದ್ದರಾಮಯ್ಯ 10 kg ಕೊಟ್ಟರೆ ಎಷ್ಟು kg ಕೊಡಬೇಕಿತ್ತು? ಎಷ್ಟು ಕೊಡ್ತಾವ್ರೆ ನಿಮಗೆ? ಮುಂದೂ ತಿಂಗಳಿಂದ ನೋಡಿ, ನಾವು 5 kg ಕೊಟ್ಬಿಟ್ಟು 5 kg ಇಂದಿರಾ ಕಿಟ್ ಕೊಡ್ತೀವಿ ಅಂತ ಅಕ್ಕಿ ಬೇಳೆ ಅದಕ್ಕೇನೋ ಡೀಲ್ ಮಾಡ್ಕೊಂಬತ್ತವ್ರೀಗ. ಆ 5 kg ನಿಲ್ಲಿಸ್ತಾವ್ರೆ. ಇವತ್ತು
ನಮ್ಮ ಕಾಲದಲ್ಲಿ ಕಳೆದ 2018 ಅದಕ್ಕಿಂತ ಹಿಂದೆ ನೀವು 15,000 ರೂಪಾಯಿ ದುಡ್ಡು ಕಟ್ಟಿದ್ರೆ ಚೆಸ್ಕಾಮ್ಗೆ ನೀವು ಯಾರಾದರೂ ಬೋರ್ವೆಲ್ ಹಾಕಿ ಒಂದು ಟ್ರಾನ್ಸ್ಫಾರ್ಮ್ ಬೇಕು ಅಂತ ಹೇಳಿದ್ರೆ ನಾವು ಫ್ರೀಯಾಗಿ 15,000 ರೂಪಾಯಿಗೆ ಅದು ಎಷ್ಟೇ ಲಕ್ಷ ಆದರೂ ಸಹ ಕರೆಂಟ್ ಕೊಡ್ತಕ್ಕಂಥದ್ದು ಟ್ರಾನ್ಸ್ಫಾರ್ಮ್ ಕೊಡ್ದ ಕೆಲಸ ಮಾಡ್ತಾ ಇಲ್ವೋ? ಇವತ್ತೆಷ್ಟು ಕಟ್ಟಬೇಕು ನೀವು ಒಂದು ಟ್ರಾನ್ಸ್ಫಾರ್ಮ್ಗೆ? 2 ಲಕ್ಷ ರೂಪಾಯಿ ಕಟ್ಟಬೇಕು. ಅದ್ರ ಜೊತೆಗೆ 1.5 ಲಕ್ಷ ರೂಪಾಯಿ ಲಂಚ ಕೊಡಬೇಕು. ಇವರೇನು ಫ್ರೀ ಕೊಡ್ತಾವ್ರೆ? ಜೊತೆಗೆ 2 ರೂಪಾಯಿ 25 ಪೈಸೆ ಇದೆ ಯೂನಿಟ್ನ 7 ರೂಪಾಯಿ 50 ಪೈಸಾ ಮಾಡಿಕೊಂಡು ನಾವು ಫ್ರೀ ಕೊಟ್ಟೆ 100 ಯೂನಿಟ್. ಇವ್ರೇನಾದ್ರು ಯಾವನ್ಗಾರ ಫ್ರೀ ಕೊಟ್ಟಿದ್ದು ಹೇಳಿದ್ರೆ ನಾನು ರಾಜಕೀಯ ಬಿಟ್ಟುಕೊಂಡಿದ್ದೀನಿ ಕಣ್ರಿ. 100 ಯೂನಿಟ್ ಇವ್ರು ಹೇಳಿ ಸಿದ್ದರಾಮಯ್ಯ 100 ಯೂನಿಟ್ ಅಲ್ವೇನಪ್ಪ? 100 ಯೂನಿಟ್ನ ಎಲ್ಲಾದ್ರೂ ಕೊಟ್ಟರೆ ಅಂತ ಪ್ರೂವ್ ಮಾಡಿಬಿಟ್ರೆ ನಾವು ರಾಜಕೀಯ ನಾಳೆ ಬೆಳಿಗ್ಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ. 5 ಯೂನಿಟ್ನ ಫ್ರೀ ಕೊಟ್ಬಿಟ್ಟು ಫ್ರೀ ಕೊಟ್ಟೆ 3 ರೇಟ್ ಮಾಡ್ಕೊಂಡವ್ರೆ. ಬಸ್ ರೇಟು ಇವತ್ತು ಕೇರ್ಪೇಟೆಯಿಂದ ಮಂಡ್ಯಕ್ಕೆ ಎಷ್ಟು ಬಸ್ ರೇಟ್ ಇತ್ತು? 2023ರಲ್ಲಿ 25 ರೂಪಾಯಿ ಇತ್ತು. ಇವತ್ತೆಷ್ಟು ಮಾಡೋರೆ? 50 ರೂಪಾಯಿ. ಇವತ್ತು ಹೇಳ್ತಾರೆ ನಾವು ಹೆಂಗಸರಿಗೆಲ್ಲ ಫ್ರೀ, ಗಂಡಂಗೆ ಮಾತ್ರ ಡಬಲ್. ಇವ್ರು ಕೊಡ್ತಾ ಇರ್ತಕ್ಕಂಥ ಫ್ರೀ ಅಂದ್ರಿ. ಇಲ್ಲಿ ಇಷ್ಟು ಯುವಕರಿದ್ದೀರಿ, ಅದು ಯಾವ ಯುವ ನಿಧಿ ನೀವು ಬಂದಿದ್ದೀವಿ ಒಬ್ರ ಕೈ ಹತ್ರ ನೋಡೋಣ. ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಫ್ರೀ ಯುವ ನಿಧಿ ಯಾರು ಕೊಟ್ಟಿದ್ದೀರಿ? ಲಿಸ್ಟ್ ಕೊಡ್ರಿ ಹೋಗ್ಲಿ. ಇಲ್ಲಿ ಯಾರು ಒಬ್ರು ಕೈ ಹತ್ರ ಎಷ್ಟೆಲ್ಲ ಯುವಕರಿದ್ದೀರಿ, ಗ್ರಾಜುಯೇಟ್ಸ್ಗಳಿದ್ದೀರಿ. ಇನ್ನೇನು ಫ್ರೀ ಕೊಟ್ಟವ್ರಿ ಇವರು? ನೀವು ಹೇಳ್ಬೇಕು. ಅವತ್ತು ಬಂದರು ಪುಣ್ಯಾತ್ಮರು ಬಂದು ಮಂಡ್ಯದಲ್ಲಿ ಗೊಳೋ ಅಂತ ಹತ್ಕೊಂಡು ಪೆನ್ನು ಪೇಪರ್ ಕೊಡಿ ಈಸ್ಕೊ ಹೋಗ್ಬಿಟ್ಟು ನನ್ನ ಮಕ್ಕಳು ನೀವು ಮಂಡ್ಯದವ್ರು ಎಂತರು ಗೊತ್ತೇಂದ್ರಲ್ಲ ಅಂತ ಹೆಸರು ಕಟ್ತಾರಲ್ಲ. ಏನಂತ ಅಂದ್ರು? ಹಿಂಗ ಅನ್ನಿಸ್ಕೋಬೇಕೇನಪ್ಪ ನಾವು? ಇವತ್ತು ಕೇರ್ಪೇಟೆ ಕಾಂಗ್ರೆಸ್ ಅಲ್ಲಿ ಏನಾಗಿದೆ? ನಾಯಕತ್ವ ಇಲ್ಲ. ನನ್ನ ಆತ್ಮೀಯ ಮಿತ್ರರು KB ಚಂದ್ರಶೇಖರ ಮೂಲೆ ಗುಂಪು ಮಾಡಾಕ್ಬಿಟ್ರು. ಪಾಪ ದೇವರಾಜ್ ಅಣ್ಣ ಕರ್ಸ್ಕೊಂಬಂದ್ರು. ಅವನು ಪಾಪ ತಣ್ಣಗೋಗವನು. ಆ ಪ್ರಕಾಶ್ ಅಣ್ಣ ಪಾಪ ಏನೂ ಇಲ್ಲ. ಇಲ್ಲಿ ನಾಯಕತ್ವವನ್ನು ಯಾಕೆ ಹುಟ್ಟಿಸ್ತಾ ಇಲ್ಲ? ಯಾಕೆಂದ್ರೆ ಬೇರೆ ಇಂಟ್ರೆಸ್ಟ್ ಇದೆ ಅಂತಕ್ಕಂಥದ್ದು ತಮಗೆಲ್ಲ ಈಗಾಗಲೇ ಅರ್ಥ ಆಗೋಗಿರ್ತಕ್ಕಂಥದ್ದು ನೀವು ನೋಡಬೇಕಾಗ್ತದೆ. ದಯಮಾಡಿ ತಾವೆಲ್ಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಸಹಕಾರವನ್ನು ನೀಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ, ಸಮಯ ಅಭಾವ ಇದೆ ಅಂತಕ್ಕಂಥ ಪತ್ರ ಕೊಟ್ಟಿದ್ದಾರೆ. ತಡವಾಗಿ ಬೇರೆ ಬಂದಿದ್ದೀನಿ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ದಯವಿಟ್ಟು ತಾವೆಲ್ಲ ನಿಖಿಲ್ ಕುಮಾರಸ್ವಾಮಿಯವರ ಮುಂದಿನ ಭವಿಷ್ಯ ಅವ್ರಿಗೆ ಆಶೀರ್ವಾದ ಮಾಡಿ ಅವರ ಮುಂದಿನ ಈ ರಾಜ್ಯದ ನಾಯಕರನ್ನಾಗಿ ನಾವೆಲ್ಲ ಕಣ್ತುಂಬ ನೋಡಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ JDS.